ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಶಿವಾಂಶನ್ನು ಹಾಯ್ ಮಾಡ್ತಿದ್ದಾನೆ. ನಾವು ಇವತ್ತು ನಮ್ಮ ಮನೆ ಹತ್ರ ಇರುವಂಥ ದಿಂಡಿಗಡ್ ಶಿವನ ಟೆಂಪಲ್ಗೆ ಹೋಗಲಿಕ್ಕೆ ರೆಡಿಯಾಗಿ ನಿಂತಿದ್ದೇನೆ. ನಾನು, ಹಸ್ಬೆಂಡ್ ಮತ್ತು ಜಿಯಾನಲ್ಲ ಜಿಯಾನನ್ನು ಶಾಲೆಗೆ ಕಳಿಸಿದ್ದೇನೆ. ನೋಡಿ, ರೆಡಿಯಾಗಿ ನಿಂತಿದ್ದೇವೆ. ತುಂಬ ದಿನದಿಂದ ಹೇಳ್ತಿದ್ದೆ ಹೋಗಬೇಕು ಅಂತೇಳಿ. ಈ ದೇವಸ್ಥಾನಕ್ಕೆ ಹೆಚ್ಚಾಗಿ ಮಳೆಗಾಲದಲ್ಲಿ ಹೋಗ್ತಾರೆ. ಅಂದರೆ ಅಲ್ಲಿನ ಸೀನರಿ ಆ ಥರ ಇದೆ, ಅದಕ್ಕೋಸ್ಕರ ಮಳೆಗಾಲದಲ್ಲಿ ಹೋಗ್ತಾರೆ. ನೋಡಿ, ನಾವಿವಾಗ ಹೋಗ್ತಾ ಇದ್ದೇವೆ. ಇದು ನೋಡಲಿಕ್ಕೆ ತುಂಬ ಹತ್ತಿರನೇ ಕಾಣ್ತದೆ. ನಮ್ಮ ಮನೆಯ ಮೇಲೆ ಟ್ಯಾರಿಸ್ ಮೇಲೆ ನಿಂತರೆ ಹಿಂದೆ ಕಡೆ ಒಂದು ಗುಡ್ಡ ಕಾಣ್ತದೆ. ಗುಡ್ಡದ ಮೇಲೆ ದೇವಸ್ಥಾನ. ಅದೇ ಒಂದು ಹೇಳ್ತಾರಲ್ಲ, ದೂರದ ಬೆಟ್ಟ ಕಣ್ಣಿಗೆ ನುಣುಪು ಅಂತೇಳಿ, ಅದೇ ರೀತಿ. ಅಂದರೆ ಹೋಗಲಿಕ್ಕೆ ತುಂಬ ಇದೆ. ಒಂದು ಮನೆಯಿಂದ 5 ಕಿಲೋಮೀಟರ್ ಇದೆ. ಮತ್ತು ಇಲ್ಲೆಲ್ಲ ವೆಹಿಕಲ್ಸ್ ಎಲ್ಲ ಹೋಗೋದಿಲ್ಲ. ನಮ್ಮ ಪ್ರೈವೇಟ್ ವೆಹಿಕಲ್ ಮಾಡಿಕೊಂಡು ಹೋಗ್ಬೋದು. ಕಾರು, ಆನಂತರ ಬೈಕ್, ಸ್ಕೂಟರೆಲ್ಲ. ತುಂಬ ಇಳಿಜಾರಾದಂಥ ರಸ್ತೆ ಅಂತಲೇ ಹೇಳ್ಬೋದು. ತುಂಬ ಭಯನೂ ಆಗುತ್ತೆ ಬರಲಿಕ್ಕೆ. ನೋಡಿ, ಗ್ರೀನಾಗಿ ತುಂಬಾ ಚೆನ್ನಾಗಿದೆ. ಒಂದು 3 ವರ್ಷದ ಹಿಂದೆ ನಾನೊಂದು ವಿಡಿಯೋ ಹಾಕಿದ್ದೆ, ಸೇಮ್ ಪ್ಲೇಸಿಗೆ ಹೋಗಿದ್ದೆ. ಅದು ಸಹ ಮಳೆಗಾಲದಲ್ಲಿ. ಇಲ್ಲಿ ಮಳೆಗಾಲದಲ್ಲಿ ಹೆಚ್ಚಾಗಿ ಯಾಕೆ ಹೋಗ್ತಾರೆ ಅಂದರೆ, ಇವಾಗ ಶ್ರಾವಣ ತಿಂಗಳು ಚಾಲುವಾಗಿದೆ. ಈ UP ಅವರಿಗೆ, ಅಂದರೆ ಉತ್ತರ ಪ್ರದೇಶದವರಿಗೆ ಶ್ರಾವಣ ಅಂದರೆ ತಿಂಗಳು ಚೇಂಜ್ ಆಗೋದು ಒಂದು ಹುಣ್ಣಿಮೆಯಿಂದ ಇನ್ನೊಂದು ಹುಣ್ಣಿಮೆಗೆ. ಇವಾಗ ಅವರಿಗೆ ಆಲ್ರೆಡಿ ಶ್ರಾವಣ ತಿಂಗಳು ಸ್ಟಾರ್ಟ್ ಆಗಿದೆ. ಅದೇ ನಮ್ಮ ಇಲ್ಲಿ ಮರಾಠಿಯವರಿಗೆ ಸ್ಟಾರ್ಟ್ ಆಗೋದು ಯಾವಾಗಂದರೆ, ಅಂದರೆ ತಿಂಗಳು ಚೇಂಜ್ ಆಗೋದು ಒಂದು ಅಮಾವಾಸ್ಯೆಯಿಂದ ಮತ್ತೊಂದು ಅಮಾವಾಸ್ಯೆಗೆ. ಇನ್ನು ನೆಕ್ಸ್ಟ್ ಅಮಾವಾಸ್ಯೆ ಬರ್ತದಲ್ಲ, ಆವಾಗ ಅವರಿಗೆ ಶ್ರಾವಣ ತಿಂಗಳು ಸ್ಟಾರ್ಟ್ ಆಗ್ತದೆ. ಅದೇ ನಮ್ಮ ತುಳುನಾಡಿನವರಿಗೆ ಆದರೆ ನಾವು ಸಂಕ್ರಾಂತಿ ಅಂತ ಹೇಳ್ತೇವೆ. ಒಂದು ಸಂಕ್ರಾಂತಿಯಿಂದ ಇನ್ನೊಂದು ಸಂಕ್ರಾಂತಿಗೆ ನಮ್ಮ ತಿಂಗಳು ಚೇಂಜ್ ಆಗ್ತದೆ. ಸೋನ, ಆಟಿ ಆ ಥರ ಹೇಳ್ತೇವೆ. ಮತ್ತು ಬೆಂಗಳೂರಿನವರಿಗೆ ಸಹ ಹಾಗೆಯೇ ಅದೇ ಒಂಥರ ಶ್ರಾವಣ ತಿಂಗಳು, ಆನಂತರ ಆಷಾಢ ತಿಂಗಳು ಅಂತೇಳಿ ಅದು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಚೇಂಜ್ ಆಗ್ತದೆ. ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಪ್ಲೇಸು. ಇದು ತುಂಬ ದೂರ ಇದೆ. ನಾನು ಲಾಸ್ಟ್ ಟೈಮ್ ಹೋಗುವಾಗ ನಡೆದುಕೊಂಡೇ ಹೋದದ್ದು ಕೆಳಗಿನಿಂದ ಮೇಲೆ ತನಕನೂ. ಈ ಸರ್ತಿ ನನಗೆ ಲಾಸ್ಟ್ ಒಂದು 3 ವರ್ಷದ ಹಿಂದೆ ಹೋಗಿ ನನಗೆ ಅನುಭವ ಆಗಿತ್ತಲ್ಲ, ಹಾಗಾಗಿ ನಾನು ಸ್ಕೂಟರಲ್ಲಿ ಹೋದದ್ದು. ಸ್ಕೂಟರ್ ಕೂಡ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ, ಆ ಥರ ಇದೆ ರೋಡು. ಮತ್ತು ಹೋಗುವಾಗ ಅಂಗಡಿ ಏನೂ ಸಿಗೋದಿಲ್ಲ. ಮತ್ತು ಬೇಸಿಗೆ ಕಾಲದಲ್ಲಿ ಎಲ್ಲ ಹೋಗೋದಿಲ್ಲ, ಇಲ್ಲೆಲ್ಲ ಫುಲ್ ಡ್ರೈ ಆಗಿರುತ್ತೆ. ಮತ್ತು ಒಂದು ಅಂಗಡಿ ಕೂಡ ಇರೋದಿಲ್ಲ, ಅಲ್ಲಿ ನೀರು ಕೂಡ ಸಿಗೋದಿಲ್ಲ, ಆ ಥರದ ಪ್ಲೇಸ್. ಮಳೆಗಾಲದಲ್ಲಿ ಆದರೆ ಗೊತ್ತಾಗೋದಿಲ್ಲ. ಎಷ್ಟೋ ಮಂದಿ ನಡೆದುಕೊಂಡೇ ಹೋಗ್ತಾರೆ. ಮತ್ತೊಂದೇನಪ್ಪ ಅಂದರೆ, ಕಾಲಿಗೆ ಚಪ್ಪಲ್ ಕೂಡ ಹಾಕೋದಿಲ್ಲ. ಈ ಉತ್ತರ ಪ್ರದೇಶದವರಿಗೆ ಇವಾಗ ಶ್ರಾವಣ ತಿಂಗಳು ಸ್ಟಾರ್ಟ್ ಆಗಿದೆ ಅಲ್ವಾ, ಅವರಿಗೆ ಶ್ರಾವಣ ಸೋಮವಾರ ಅಂತ ಹೇಳ್ತಾರೆ. ಅವರು ಹೆಚ್ಚಾಗಿ ಶ್ರಾವಣ ಸೋಮವಾರದಂದು ಗ್ರೀನ್ ಕಲರಿನ ಡ್ರೆಸ್ ಹಾಕ್ತಾರೆ. ಸಾರಿ ಆಗ್ಬೋದು, ಚೂಡಿದಾರ್ ಆಗ್ಬೋದು. ಅವರಿಗೆ ಒಂದು ನಂಬಿಕೆ, ಆ ದಿವಸ ಶಿವನದ್ದು ಅಂದರೆ ಹರ ಹರ ಮಹಾದೇವ, ಹರ ಅಂದರೆ ಗ್ರೀನ್ ಕಲರ್ ಅದನ್ನು ಆಗ್ತದೆ, ಒಂದು ಶುಭ ಸಂಕೇತದಾಗಿ. ಹುಡುಗರು, ಗಂಡಸರು ಎಲ್ಲ ಬರ್ತಾರೆ. ಹೆಚ್ಚಾಗಿ ಬರೋದು ಫೋಟೋಶೂಟಿಗೆ, ರೀಲ್ಸ್ ಮಾಡಲಿಕ್ಕಂತೇಳಿ ಇಲ್ಲಿಗೆ ಮಳೆಗಾಲದಲ್ಲಿ. ಅಷ್ಟು ಚೆನ್ನಾಗಿದೆ ಪ್ಲೇಸ್. ಇದೊಂದು ಪೀಸ್ಫುಲ್ ಆದಂಥ ಹಿಲ್ ಟಾಪ್ ಟೆಂಪಲ್ ಆಗಿದೆ. ಮತ್ತು ಈಸಿಯಾಗಿ ಟ್ರೆಕ್ಕಿಂಗ್ ಸ್ಪಾಟು ಸಹ ಹೌದು. ಮತ್ತು ಸೀನರಿ, ವ್ಯೂ ಪಾಯಿಂಟ್, ಇದರ ಮೇಲೆ ನಿಂತರೆ ತುಂಬ ವ್ಯೂ ಪಾಯಿಂಟ್ ಕಾಣ್ತದೆ. ನಾಸಿಕ್ ಹೈವೇ, ಆನಂತರ ನಮ್ಮದು ಮುಂಬೈ ಹೈವೇ ಎಲ್ಲ ಕಾಣುತ್ತದೆ. ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು. ಇದು ಸೊನಾಲೆ ವಿಲೇಜ್, ಭೀವಂಡಿ, ಬಾದ್ವಾಡದ ಹತ್ರ ಇದೆ. ಮತ್ತು ಏನಪ್ಪ ಅಂದರೆ, ಅದೇ ನನ್ನ ಮನೆಯಿಂದ ಒಂದು 5 ಕಿಲೋಮೀಟರ್ ದೂರ ಇದೆ. ಆ ಗುಡ್ಡೆಯನ್ನು ಸುತ್ತಿ ಅಂತೇಳಿ ಹೋಗ್ಬೋದು. ಮತ್ತು ಇನ್ನೊಂದು ವಿಶೇಷತೆ ಅಂದರೆ, ಈ ಟೆಂಪಲ್ ಇರೋದು ಭೂಮಿಯಿಂದ 2,500 ಫೀಟ್ ಮೇಲೆ ಇದೆ. ಅಂದರೆ ಭೂಮಿಯಿಂದ ಮೇಲ್ಗಡೆ 2,500 ಫೀಟ್ ಮೇಲೆ ಇದೆ ಅಂತಲೇ ಹೇಳ್ಬೋದು. ಮತ್ತು ಡೀಟೇಲಾಗಿ ನಾನು ಇದರ ಬಗ್ಗೆ ನನ್ನ ಹಳೆಯ ವಿಡಿಯೋದಲ್ಲಿ ಒಳ್ಳೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೇನೆ. ಅದರ ವಿಶೇಷತೆ ಏನಂತೇಳಿ, ಶಿವ ಮಂದಿರ ಅಲ್ಲಿ ಯಾರು ಪೂಜೆ ಮಾಡಲಿಕ್ಕಂತೇಳಿ ಭಟ್ರುಗಳು ಯಾರೂ ಇರೋದಿಲ್ಲ, ಪುರೋಹಿತರು, ಅರ್ಚಕರು ಅಂತೇಳಿ. ನಾವೇ ಹೋಗಿ ಕೈ ಮುಗಿದು, ಶಿವಲಿಂಗ ಇರುತ್ತೆ, ಅದಕ್ಕೆ ಹಾಲು ನೀರು ಹಾಕಿ ಬರೋದು. ಹೆಚ್ಚಾಗಿ ನಾನು ಹೇಳಿದ್ದೆಲ್ಲ, ಈ ಶ್ರಾವಣ ತಿಂಗಳಲ್ಲಿ ಹೆಚ್ಚಾಗಿ ಇಲ್ಲಿ ಜನ ಬರ್ತಾರೆ. ಮತ್ತೇನು ಅಷ್ಟು ಬರೋದಿಲ್ಲ. ಮತ್ತು ಅಲ್ಲಿ ಸುತ್ತಮುತ್ತ ಮನೆಗಳು ಕಾಣೋದಿಲ್ಲ, ಒಂದು ಸಹ ಇಲ್ಲ ಅಂತಲೇ ಹೇಳ್ಬೋದು. ಅದೇ ದೇವಸ್ಥಾನದ ಕೆಳಗಡೆ ಒಂದು ಮನೆ ಇದೆ, ಅದೇ ದೇವಸ್ಥಾನಕ್ಕೆ ಬೀಗ ಹಾಕುವರು, ಅದು ಇದು ಅಂತೇಳಿ ಅಷ್ಟೇ ಬಿಟ್ಟರು ಮತ್ತೇನಿಲ್ಲ. ಇಲ್ಲಿ ಬಂದು ನಾವು ಗಾಡಿಯನ್ನು ನಿಲ್ಲಿಸಬೇಕು, ಎಲ್ಲರೂ ಇಲ್ಲಿ ನಿಲ್ಲಿಸಬೇಕು. ಮತ್ತು ಗಾಡಿ ಹೋಗ್ಲಿಕ್ಕಿಲ್ಲ, ಇನ್ನೂ ನಡೆದುಕೊಂಡು ಹೋಗಬೇಕು.
ಇನ್ನೂ ನಡೆದುಕೊಂಡು ಹೋಗಬೇಕು. ಸ್ಟೆಪ್ ಇದೆ, ಆನಂತರ ಕೆಲವೆಲ್ಲ ಶಾರ್ಟ್ಕಟ್ಟಲ್ಲಿ ಮೇಲೆ ಎಲ್ಲ ಹೋಗ್ತಾರೆ. ಸಣ್ಣ ಮಗು ಇತ್ತಲ್ಲ, ನಾವು ಸೀದಾ ಆರಾಮ್ಸೆ ಹೋಗ್ತಾ ಇದ್ದೇವೆ. ನನಗೆ ತುಂಬ ಇಷ್ಟದಂದರೆ ಗ್ರೀನರಿ. ಈ ಮಳೆಗಾಲದಲ್ಲಿ ಗ್ರೀನರಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಜನ ಫೋಟೋ ತೆಗಿತಿದ್ರೆ, ನಾವು ಬರುವಾಗ ಫೋಟೋ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದವರು ಇನ್ನೂ ರಿಟರ್ನ್ ಹೋಗುವ ತನಕ ಫೋಟೋ ರೀಲ್ಸ್ ಇದೆಲ್ಲ ಮಾಡ್ತಾನೇ ಇರ್ತಾರೆ. ಅಷ್ಟು ಚೆನ್ನಾಗಿದೆ. ಯಾಕಂದರೆ ಅದು ಟಾಪ್ ಇಲ್ಲಲ್ಲ, ಮತ್ತು ವ್ಯೂ ಪಾಯಿಂಟ್ ಎಲ್ಲ ತುಂಬ ಚೆನ್ನಾಗಿ ಅದರ ಮೇಲೆ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಕಾಣ್ತದೆ. ಸುಮಾರು ಒಂದು ಹಾಫ್ ಬಾಂಬೆ ಥರ ಕಾಣುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಮತ್ತು ಸಣ್ಣ ಸಣ್ಣ ಮಕ್ಕಳನ್ನು ಸಹ ಕರ್ಕೊಂಡು ಹೋಗ್ತಿದ್ದರು. ನಾವು ಹೋದದ್ದು ಶ್ರಾವಣ ತಿಂಗಳಿನ ಮೊದಲ ಸೋಮವಾರ, ಹಾಗೆ ತುಂಬಾ ರಶ್ ಸಹ ಇತ್ತು. ಅದೇ ನಾನು ಹೇಳಿದೆಲ್ಲ, ಈ ಯು ಪಿಯವರಿಗೆ ಶ್ರಾವಣ ತಿಂಗಳ ಮೊದಲ ಸೋಮವಾರ ಅಂದರೆ ತುಂಬ ವಿಶೇಷತೆ. ಅವರ ಪೂಜಾ, ಉಪವಾಸ, ವ್ರತ ಅದೆಲ್ಲವೂ ಇರುತ್ತೆ. ಅದು ಹೆಚ್ಚಾಗಿ ನೀವು ನೋಡುವಾಗ ಗ್ರೀನ್ ಕಲರ್ ಡ್ರೆಸ್ಸಲ್ಲಿ ಇರ್ತಾರೆ ಹೆಚ್ಚಿನವರು. ನೋಡಿ, ಅಲ್ಲಿ ಒಂದು ಪಾಂಡ್ ಥರ ಕಾಣುತ್ತೆ. ನೋಡಿ ಎಷ್ಟು ದೂರ ಬಂದಿದ್ದೇವೆ ಅಂತೇಳಿ. ನೋಡಿ, ನಾವಿರುವಂಥದ್ದು ಇಲ್ಲಿ. ಅಲ್ಲಿ ಒಂದು ಬಿಲ್ಡಿಂಗ್ ಕಾಣ್ತದಲ್ಲ, ನಾವು ಅಲ್ಲಿಂದ ಬಂದದ್ದು ಇಲ್ಲಿಗೆ. ಶಿವಾಂಶ್ ಪಾಪ ಸ್ವಲ್ಪ ನಡೆದುಕೊಂಡು ಹೋದ, ಸ್ವಲ್ಪ ನಾವು ಎತ್ತಿದ್ವಿ, ಎಂಜಾಯ್ ಮಾಡಿದ ಹೋಗ್ತಾ ಹೋಗ್ತಾ. ಮತ್ತು ನೀವು ವಿಡಿಯೋವನ್ನು ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸಾಕಣ್ಣ ಪಪ್ಪಾಗ.
ಮತ್ತು ನಾವು ರಿಟರ್ನ್ ಬರುವಾಗ ಅಲ್ಲಿ ಕೆಳಗಡೆಯಲ್ಲಿ ಒಂದು ಗೋಶಾಲೆ ಇತ್ತು, 2 ಗೋಶಾಲೆ ಇತ್ತು. ಒಂದು ಗೋಶಾಲೆಯಲ್ಲಿ ದನ ಎಲ್ಲ ಇತ್ತು, ಅದನ್ನು ತಗೋದೆ. ಅದರ ರೀಲ್ಸನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಜಿಯಾನ್ ಒಂದು ವೈಟ್ ಕಲರ್ ಕರುವಿನ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದ ಅಂತೇಳಿ. ನೋಡಿ ಗೋಶಾಲೆ, ಅಲ್ಲಿಗೆ ಹೋದ್ವಿ. ಶಿವಾಂಶ್ ಇದ್ದಲ್ಲ, ಅವನು ತುಂಬ ಎಂಜಾಯ್ ಮಾಡಿದ್ದ. ಆ ಸಣ್ಣ ಸಣ್ಣ ಕರುವಿನ ಜೊತೆ ಎಲ್ಲ ಆಟ ಆಡ್ತಿದ್ದ. ಒಂದು 2-3 ವೈಟ್ ಕಲರಿದ್ದು, ಪ್ಯೂರ್ ವೈಟ್ ಕಲರಿದ್ದು ಕರು ಇತ್ತು, ನೀವು ನೋಡ್ಬೋದು. ಹಾಗೆ ಮತ್ತು ನಾವು ದೇವಸ್ಥಾನದಿಂದ ಬರುವಾಗ ನಮ್ಮಲ್ಲಿ ಏನು ಇರಲಿಲ್ಲ, ಅಂದರೆ ಅಲ್ಲೇ ಮೇಲಿಂದ ಬರುವಾಗ, ಹಾಗಾಗಿ ಏನು ಕೊಡಲಿಲ್ಲ ದನಗಳಿಗೆ. ಚೆನ್ನಾಗಿ